ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವರ ಹೆಸರು ಶೋಭಾ ಬೆಂಡಿಗೇರಿ ಅಂತೇಳಿ, ಊರು ತುಮಕೂರು ಭಾಗದವರು. ವಯಸ್ಸು ಈಗಿನ್ನೂ ಕೂಡ 36 ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ತೊಂದರೆ ಏನಪ್ಪ ಅಂದರೆ, ನನ್ನದೊಂದು ಕಾರ್ ಇದೆ, ಡ್ರೈವರ್ ಕೈ ಕೊಟ್ಟಿದ್ದಾನೆ ಅಂತೇಳಿ ತಿಳಿಸಿರೋದು. ಕೆಲಸ ಇಂಜಿನಿಯರ್ ಫೀಲ್ಡ್ ವರ್ಕ್ ಮಾಡ್ತಾ ಇರೋದು. ಸಂಬಳ 1,20,000 ಪ್ರತಿ ತಿಂಗಳಿಗೆ ಸಿಗುತ್ತೆ ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಇವರ ಬಳಿರುವ ಫೋರ್ಡ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊನೆಯಲ್ಲಿ ಕೊಡ್ತಾ ಹೋಗ್ತೇನೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನು ಕೆಲಸದ ಜೊತೆಗೆ ಸುಖ ಕೂಡ ಕೊಡುತ್ತೇನೆ ಅಂತೇಳಿ ಕೆಲವೊಂದು ಮಾಹಿತಿಯನ್ನು ಸಹಿತ ಕೊಟ್ಟಿರೋದು. ಮೊದಲನೇದಾಗಿ, ಗಂಡ ಇದ್ರೂ ಕೂಡ ಚಪಾತಿಗೆ ಸುಖ ಕೊಡ್ತಾ ಇಲ್ಲ. ಸುಮಾರು 5 ವರ್ಷದಿಂದ ಡ್ರೈವರ್ ಇಟ್ಟುಕೊಂಡು ಅವರ ಜೊತೆಗೆ ಎಂಜಾಯ್ ಮಾಡುತ್ತಿದ್ದೇನೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಈಗ ಡ್ರೈವರು ಅಚಾನಕ್ಕಾಗಿ ಕೈ ಕೊಟ್ಟಿದ್ದಾನೆ, ಹಾಗಾಗಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರೋದು. ಸೊ 2 ದಿನ ಸುಖ ಇಲ್ಲದೆ ಚಪಾತಿ ತುಂಬಾ ಟೈಟ್ ಆಗಿದೆ, ಹಾಗಾಗಿ ಮತ್ತೊಬ್ಬ ಡ್ರೈವರ್ ಇಟ್ಟುಕೊಂಡು ಸುಖ ಅನುಭವಿಸಬೇಕು ಅಂತೇಳಿ ಈ ಒಂದು ಪ್ರೊಫೈಲನ್ನು ಕಳಿಸಿಕೊಟ್ಟಿದ್ದಾರೆ. ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಇವರ ಜೊತೆಗೆ ಸಂಬಂಧವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು. ಅಂದರೆ ಸ್ನೇಹಿತರೆ, ಇದುವರೆಗೆ ಡ್ರೈವರ್ ಇಟ್ಟುಕೊಂಡು ಸುಖವನ್ನು ಅನುಭವಿಸಿದ್ದಾರೆ. ಇದನ್ನು ಹೊರತುಪಡಿಸಿ ಈ ಥರ ಗುಣಗಳು ಬೇಕು, ಇಷ್ಟ ಇದ್ದರೆ ಬನ್ನಿ ಅಂತೇಳಿ ಇವರಿಗೆ ಸದ್ಯ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು. ಮೊದಲನೇದಾಗಿ ಪಕ್ಕಾ ಡ್ರೈವರ್ ಆಗಿರಬೇಕು, ಅಷ್ಟು ಇದ್ದರೆ ಸಾಕು ಅಂತೇಳಿ ತಿಳಿಸಿರೋದು. ಇನ್ನು ಎರಡನೇದು, ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ತೆಗೆದುಕೊಂಡು ಬರಬೇಕು. ಮದುವೆ ಆಗಿದ್ದರೂ ಕೂಡ ಫ್ಯಾಮಿಲಿ ಇರೋದಕ್ಕೆ ಮನೆ ಕೊಡ್ತೀನಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಆದರೆ ನನ್ನ ಜೊತೆಗಿದ್ದಾಗ ಮಾತ್ರ ನಾನೇ ನಿಮ್ಮ ಹೆಂಡತಿ ಅಂದುಕೊಂಡು ದಿನಂಪ್ರತಿ ಸುಖ ಕೊಡಬೇಕು ಅಂತೇಳಿ ಇದಿಷ್ಟು ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು. ಅಂದರೆ ಫ್ರೆಂಡ್ಸ್, ನಿಮಗೆ ಮದುವೆ ಆಗಿದ್ದರೂ ಕೂಡ ಡ್ರೈವರ್ ಕೆಲಸ ಮಾಡಿಕೊಂಡು ಸುಖವನ್ನು ಕೊಡಬೇಕು ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಇವರನ್ನು ಸಂಪರ್ಕ ಮಾಡ್ಬೋದು. ಕೊನೆಯದಾಗಿ, ಇವರ ಬಳಿರುವ ಫೋರ್ಡ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ ಬನ್ನಿ. ಸೊ ಇದರ ಒಂದು ರಿಜಿಸ್ಟ್ರೇಷನ್ ಇಯರ್ ಬಂದ್ಬಿಟ್ಟು ಮಾರ್ಚ್ 2020 ಅಂತೇಳಿ ತಿಳಿಸಿರೋದು. ಅಂದರೆ 2020 ಮಾಡೆಲ್ ಇದು. ಇನ್ಸೂರೆನ್ಸ್ ಆಲ್ರೆಡಿ ಎಕ್ಸ್ಪೈರ್ ಆಗಿದೆ. ಫ್ಯೂಯಲ್ ಟೈಪು ಡೀಸೆಲ್ ಸಪೋರ್ಟ್ ಕೊಡುತ್ತೆ. ಸೀಟಿಂಗ್ ಕೆಪಾಸಿಟಿ 7 ಜನ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನ್ನು 63,000 ಕಿಲೋಮೀಟರ್ ಆಲ್ರೆಡಿ ರನ್ ಆಗಿದೆ. RTO ಗುಲ್ಬರ್ಗ ಸ್ನೇಹಿತರೆ. ಹಾಗೆ ಓನರ್ಶಿಪ್ಪು ಇವರು ಸೆಕೆಂಡ್ ಓನರ್ ಆಗಿರೋದು ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ಇನ್ನು ರೈಟ್ ಸೈಡ್ ನೋಡ್ತಾ ಇರ್ಬೋದು, ಇದು ಇನ್ನರ್ ಲುಕ್ ಆಗಿರುತ್ತೆ. ಸೊ ತುಂಬಾ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿರುವಂಥದ್ದು. ಇದನ್ನು ಹೊರತುಪಡಿಸಿ ಕೆಲವೊಂದು ಫೀಚರ್ಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪವರ್ಡ್ ಫ್ರಂಟ್ ಸೀಟ್ಸ್ ಇರುವಂಥದ್ದು, ಡ್ರೈವ್ ಮೋಡ್ಸ್ ಕೂಡ ಕೊಟ್ಟಿದ್ದಾರೆ, ಕ್ರೂಸ್ ಕಂಟ್ರೋಲ್ ಕೂಡ ಮಾಡ್ಬೋದು. ಇನ್ನು ಸ್ಪೆಸಿಫಿಕೇಷನ್ನು, ಇಂಜಿನ್ ಕೆಪಾಸಿಟಿ ಬಂದ್ಬಿಟ್ಟು 3,198 cc, ಪವರು 197 bhp. ಸೀಟಿಂಗ್ ಕೆಪಾಸಿಟಿ 7 ಜನ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಬೋದು. ಮೈಲೇಜು ಕೇವಲ 14 km/ಲೀಟರ್ ಕೊಡುತ್ತೆ. ಫ್ಯೂಯಲ್ ಟೈಪು ಡೀಸೆಲ್ ಸಪೋರ್ಟ್ ಕೊಡುತ್ತೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ಇನ್ನು ರೈಟ್ ಸೈಡ್ ನೋಡ್ತಾ ಇರ್ಬೋದು, ನೀವು ಹೇಳಿದ ಪೊಸಿಷನ್ನಲ್ಲಿ ಕಾರಿನಲ್ಲೇ ಬಗ್ಗಿ ಕೊಡುತ್ತೇನೆ, ಹಿಗ್ಗಾಮುಗ್ಗಕ್ಕೆ ಇದು ತೂತಿಗೆ ರಸವನ್ನು ಬಿಟ್ಟರೆ ಸಾಕು ಅಂತೇಳಿ ಇದಿಷ್ಟು ಇವರ ಪ್ರೊಫೈಲ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿರೋದು. ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಇವರೊಂದು ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸ್ಬೋದು.